ನಮಸ್ಕಾರ ಬಂದು ಮೈಕಾರ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಇಂಜಿನ್ ವಾಶ್ ಮಾಡೋ ಬಗ್ಗೆ ಹೇಳುತ್ತೇನೆ. ಅದು ಇಂಟರ್ನಲ್ ಇಂಜಿನ್ ವಾಶ್ ಮಾಡುವ ಬಗ್ಗೆ ಹೇಳುತ್ತೇನೆ. ಈ ವಿಡಿಯೋ ಪ್ರತಿಯೊಬ್ಬ ವಾಹನ ಇಂಟ್ರೆಸ್ಟಿಂಗ್ ಇರುವವರಿಗೆ ಮತ್ತು ಇಂಜಿನಿಯರ್ ಕಲಿಯುವವರಿಗೆ ಮತ್ತು ಭಾಳ ಪ್ರೀತಿ ಇರುವವರಿಗೆ ಅವರಿಗೆಲ್ಲ ಭಾಳ ಉಪಯೋಗವಾಗುತ್ತದೆ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಈ ಕಾರನ್ನು ಸ್ಟಾರ್ಟ್ ಮಾಡಿ ತೋರಿಸುತ್ತೇನೆ. ನೋಡಿ ಈಗ ಸ್ಟಾರ್ಟ್ ಆಗುತ್ತಂತ ನೋಡಿ. ಮೊದಲು ಕ್ಲಚ್ ಒತ್ತಿದ್ದೇನೆ. ಗೇರ್ ನ್ಯೂಟ್ರಲ್ ಪೊಸಿಷನ್ ಇಲ್ಲ, ಗೇರ್ ನ್ಯೂಟ್ರಲ್ನಲ್ಲಿದೆ. ಸ್ಟಾರ್ಟ್ ಮಾಡುತ್ತೇನೆ. ಈಗ ನಿಧಾನವಾಗಿ ಸ್ಟಾರ್ಟ್ ಮಾಡಿ, ಯಾಕಂದರೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಲಾಕ್ನ ಸಿಲಿಂಡರ್ ಚೆನ್ನಾಗಿರುತ್ತದೆ. ನೋಡಿ, ಒಂದು ಸಲ ಸ್ಟಾರ್ಟ್ ಮಾಡಿದ್ದೇನೆ, ಸ್ಟಾರ್ಟ್ ಆಗಿಲ್ಲ. ಸ್ವಲ್ಪ ಲಾಂಗ್ ಸ್ಟಾರ್ಟಿಂಗ್ ತಗೊಳುತ್ತೆ. ನೋಡಿ ಈಗ ಸ್ಟಾರ್ಟ್ ಆಯಿತು. ಇದು ಹೇಗೆ ಇಂಜನ್ ಲಾಂಗ್ ಸ್ಟಾರ್ಟ್ ಆಗುತ್ತೆ ಅಂದರೆ, ಇಂಜಿನ್ ಒಳಗಡೆ ಭಾಳ ಸ್ಲಜ್ ತುಂಬಿದೆ. ಅದಕ್ಕಾಗಿ ಇಂಜನ್ ಸ್ವಲ್ಪ ಲಾಂಗ್ ಸ್ಟಾರ್ಟ್ ತಗೊಳುತ್ತೆ. ಅದಕ್ಕೆ ನಾನು ಈಗ ಹೋಗಿ ಇಂಜನ್ ಫ್ಲಶ್ ಮಾಡಿಸಬೇಕು. ಇಂಜನ್ ಫ್ಲಶ್ ಮಾಡಿದರೆ ನಿಮ್ಮ ನಿಮ್ಮ ವಾಹನದ ಪ್ರತಿಯೊಂದು ಲೈಫ್ ಚೆನ್ನಾಗಿರುತ್ತದೆ. ಇದರಿಂದ ನಿಮ್ಮ ವಾಹನ ಬೇಗ ಹಾಳಾಗುವುದಿಲ್ಲ. ಕೊನೆವರೆಗೂ ನಿಮ್ಮ ವಾಹನ ನಿಮ್ಮ ಜೊತೆಯಲ್ಲೇ ಇರುತ್ತದೆ. ನೀವಾಗಲಿ, ನಿಮ್ಮ ಮಕ್ಕಳಾಗಲಿ, ನಿಮ್ಮ ಮೊಮ್ಮಕ್ಕಳಾಗಲಿ, ಅಲ್ಲಿವರೆಗೂ ಕರೆಕ್ಟಾಗಿ ಮೇಂಟೈನ್ ಇದ್ದರೆ ನಿಮ್ಮ ವಾಹನ ನಿಮ್ಮ ಜೊತೆಯಲ್ಲೇ ಇರುತ್ತದೆ. ಅದಕ್ಕಾಗಿ ಇಂಜನ್ ಫ್ಲಶ್ ಮಾಡಿಸಬೇಕು. ಬನ್ನಿ ಈಗ ಇಂಜನ್ ಫ್ಲಶ್ ಮಾಡಿಸ್ಲಿಕ್ಕೆ ಹೋಗೋಣ. ನಮಸ್ಕಾರ ಫ್ರೆಂಡ್ಸ್, ನಿನ್ನೆ ನಾನು ಇಂಜನ್ ಫ್ಲಶ್ ಆಯಿಲ್ ಹಾಕಿ ಇಂಜನ್ ಆಯಿಲ್ ಚೇಂಜ್ ಮಾಡಿ ಬಂದಿದ್ದೇನೆ. ಏನೇ ವ್ಯತ್ಯಾಸ ಆಗಿದೆ ಅಂತ ನೋಡೋಣ ಅಂತ ಹೇಳಿ ಇವತ್ತು ಮತ್ತೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ. ಬನ್ನಿ ಈಗ ಏನೇನು ವ್ಯತ್ಯಾಸ ಆಗಿದೆ ಅಂತ ನೋಡೋಣ. ನೋಡಿ ಈಗ ಸ್ಟಾರ್ಟ್ ಮಾಡುತ್ತೇನೆ. ಸ್ಟಾರ್ಟಿಂಗ್ನಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದಂತ ನೋಡ್ತೇನೆ. ಏನೂ ಸ್ಟಾರ್ಟಿಂಗ್ನಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ. ಸ್ಟಾರ್ಟಿಂಗ್ ಟ್ರಬಲ್ ಹಾಗೆ ಇದೆ. ಈಗ ಬಂದ್ ಮಾಡೋಣ. ಇಂಜಿನ್ ಒಳಗೆ ಅಂತೂ ಕ್ಲೀನ್ ಆಯಿತು, ಮತ್ತು ಸ್ಮೂತ್ ಆಗಿ ಸೌಂಡ್ ಬರುತ್ತೆ. ಅದೆಲ್ಲ ಬಾಡಿ ಪಾರ್ಟ್ಸಿಂದ ಸೌಂಡ್. ನೋಡಿ ಫ್ರೆಂಡ್ಸ್, ನಿಮಗೆ ಹೇಳುತ್ತೇನೆ, ಯಾವುದಾದ್ರೂ ಗಾಡಿ ಆಗಲಿ ಅದಕ್ಕೆ ಇಂಜನ್ ಫ್ಲಶ್ ಮಾಡಿಸಲೇಬೇಕು. ಏಕೆಂದರೆ ಇಂಜನ್ ಲೈಫ್ ಚೆನ್ನಾಗಿರುತ್ತೆ. ಚೆನ್ನಾಗಿರುವ ಪ್ರಾಡಕ್ಟ್ ಯೂಸ್ ಮಾಡಿದರೆ ಮತ್ತು ಚೆನ್ನಾಗಿ ಯೂಸ್ ಮಾಡಿದರೆ ನಿಮ್ಮ ಇಂಜನ್ನಿನ ಲೈಫ್ ಚೆನ್ನಾಗಿರುತ್ತದೆ. ವಾಹನ ನಿಮಗೆ ಕೊನೆವರೆಗೂ ಪ್ರಾಬ್ಲಮ್ ಕೊಡುವುದಿಲ್ಲ. ಕೊನೆವರೆಗೂ ನಿಮ್ಮ ಕಡೆಯೇ ಇರುತ್ತದೆ. ಪ್ರತಿಯೊಂದು 50,000 ಕಿಲೋಮೀಟರ್ಗೊಮ್ಮೆ ಇಂಜನ್ ಫ್ಲಶ್ ಮಾಡಿಸಿ.
ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಇನ್ನೊಂದೇ ವಿಡಿಯೋ ಮಾಡಲು ಉತ್ಸಾಹ ಬರುತ್ತದೆ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ಸಂಬಂಧಿಕರೊಂದಿಗೆ ಶೇರ್ ಮಾಡಿ, ಅವರಿಗೂ ಸ್ವಲ್ಪ ಸಹಾಯವಾಗುತ್ತದೆ. ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡುವುದರಿಂದ ನಾನು ಹಾಕಿರುವ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಮುಖಾಂತರವಾಗಿ ಬರುತ್ತದೆ. ಕಾರ್, ಬಸ್, ಟ್ರಕ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ. 2 ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ. ಇದು ನಿಮ್ಮ ಸುರಕ್ಷತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರಿ.